ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ನಾನು ಏನೂ ಪ್ರೆಪ್ ಮಾಡಿಲ್ಲ, ಜಸ್ಟ್ ಹೇರ್ ವಾಶ್ ಮಾಡಿ ಹೀಗೆ ಬಿಟ್ಟಿದ್ದೀನಿ ಅಷ್ಟೇ. ಜಸ್ಟ್ ಲಿವಾನ್ ಸೀರಮ್ ಹಾಕಿದ್ದೀನಿ ಅಷ್ಟೇ. ಇನ್ನು ಹೇರ್ ಸೆಟ್ಟಿಂಗ್ ಮಾಡಬೇಕು. ಹಾಫ್ ಆನ್ ಅವರ್ ಅಷ್ಟೇ ಇರೋದು, ಬೇಗ ಹೋಗಬೇಕು. ಸೊ ಕಮ್ ಲೆಟ್ ಸ್ಟಾರ್ಟ್. ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ, 30 ಸೆಕೆಂಡ್ ಹಂಗೆ ಬಿಡೋಣ. ಓಕೆ, ಈಗ ನಾನು ಪ್ರೈಮರ್ ಹಚ್ತಾ ಇದ್ದೀನಿ. ಲೈಟಾಗಿ ಇಲ್ಲಿ ಜಾಸ್ತಿ ಪೋರ್ಸ್ ಇದೆ ಅಲ್ಲಿ ಹಚ್ಚಬೇಕು. ಪ್ರೈಮರ್ ಹಚ್ಚಿದ್ದೀನಿ, ಸ್ವೆಟ್ ಆಗುತ್ತೆ ಸ್ವಲ್ಪ. A few moments later. ಅಷ್ಟರಲ್ಲಿ ಈ ಥರ ಕೂಲ್ ಮಾಡಿ ಎಕ್ಸಸ್ ಏನಿರುತ್ತೋ ಅದು ಬರುತ್ತೆ. ಜಸ್ಟ್ ಬೇಕು ಅಂತಂದರೆ ನಾನು ಇಲ್ಲಿ ಕ್ಲೀನ್ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಮ್ ಇರಲಿ, ಅದಾದಮೇಲೆ ಡಾರ್ಕ್ ಇರಲಿ. ಇಲ್ಲಾಂದರೆ ನ್ಯಾಚುರಲಾಗಿ ಕಾಣಿಸಲ್ಲ, ಏನೋ ಹೆವಿ ಅಂತ ಅನಿಸುತ್ತೆ. ಜಸ್ಟ್ ನಾನೀಗ ಕನ್ಸಿಲರ್ ಹಚ್ತಾ ಇದ್ದೀನಿ. ಇವತ್ತು ನೋ ಮೇಕಪ್ ಲುಕ್ ಇರೋದ್ರಿಂದ ನಾನಿವತ್ತು ಕನ್ಸಿಲರಲ್ಲೇ ಫುಲ್ ಕವರೇಜ್ ಕೊಡ್ತಾ ಇದ್ದೀನಿ. ಐ ಮೀನ್ ಅಂದರೆ ಫೌಂಡೇಶನ್ ಸ್ಕಿಪ್ ಮಾಡೋದ್ರಿಂದ ನಾನು ಕನ್ಸಿಲರಲ್ಲೇ ಕವರ್ ಮಾಡ್ಕೋತಾ ಇದ್ದೀನಿ ಫೇಸ್ ಫುಲ್ಲು. ಇದು ಬಂದು ಬ್ರ್ಯಾಂಡ್ ಬಂದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು. ತುಂಬಾ ಚೆನ್ನಾಗಿದೆ. ನೀವು ಬೇಕಂದರೆ ನೋ ಮೇಕಪ್ ಲುಕ್ ಬೇಕು ಅಂತ ಹೇಳಿದರೆ ನೀವು ಇದನ್ನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಪ್ರಾಡಕ್ಟ್ ಚೆನ್ನಾಗಿದೆ. ಜಸ್ಟ್ ಈ ಥರ ಔಟರ್ ಲೈನ್ ಏನಿದೆಯೋ ಅಲ್ಲಿ ಅಪ್ಲೈ ಮಾಡಿ. ನಿಮಗೆ ಈಗ ಡಿಫ್ರೆನ್ಸ್ ಗೊತ್ತಾಗ್ತದೆ ನೋಡಿ, ಈ ಬ್ಲೌಸ್ ಮತ್ತು ಈ ಬ್ಲೌಸ್. ಇಂಡರಲ್ಲಿ ಈ ಥರ ಎಕ್ಸಸ್ ಏನಿದೆ ಅದನ್ನ ಇದು ಮಾಡಿ, ಜಸ್ಟ್ ಡ್ಯಾಬ್ ಮಾಡಿ ಸಾಕು. ನೋಡಿ ಈ ಥರ ಬರುತ್ತೆ. ಕಾಜಲ್ ನಿಮಗೆ ಒಂದು ಸ್ವಲ್ಪ ಹೈಲೈಟಾಗಿ ಕಾಣಬೇಕು ಅಂದರೆ ಎರಡು ಕಡೆ ಹಚ್ಚಿದ್ದೀನಿ. ಈ ಕಡೆ ಜಾಸ್ತಿ ಇದೆ, ಈ ಕಡೆ ಲೈಟ್ ಆಗಿದೆ. ಸೊ ಅದರಿಂದ ಬರ್ಡ್ಸಲ್ಲಿ ಬೇಕಾದರೆ ನಿಮಗೆ ಎಕ್ಸಸ್ ತೆಗೀರಿ, ಜುಮ್ ಮಾಡ್ಕೋಬೋದು ಈ ಥರ. ಮಾಡಿ
ನಾನೀಗ ಐ ಶ್ಯಾಡೋ ಹಚ್ಕೋತಾ ಇದ್ದೀನಿ. ನಾನು ಲೈಟ್ ಮೇಕಪ್ ಇರೋದ್ರಿಂದ ಲೈಟ್ ಕಲರ್ ಚೂಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಲೈಟ್ ಬ್ರೌನ್ ಬಂದು ಹಚ್ಕೋತಾ ಇದ್ದೀನಿ. ಎಕ್ಸಸ್ ಪ್ರಾಡಕ್ಟ್ ಈ ಥರ ಮಾಡ್ಕೋಬೇಕು. ಈ ಥರ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಔಟರ್ ಕಾರ್ನರ್ ಮಾತ್ರ ಈ ಥರ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಪ್ರಾಡಕ್ಟ್ ಮೇಲ್ಗಡೆ ತುಂಬ ಸ್ಪ್ರೆಡ್ ಆಗಿದೆ, ಅದನ್ನು ಬಳಸ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಐಬ್ರೋಸ್ ಬಂದು ಹೈಲೈಟಾಗಿ ಕಾಣಲಿ ಅಂತ ಹೇಳಿ ನಾನು ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ, ಶಿಮ್ಮರ್ ಹೈಲೈಟರ್. ಐ ಕಾರ್ನರ್ಗೂ ಕೂಡ ನಾನು ಹಚ್ಕೋತಾ ಇದ್ದೀನಿ. ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ನಾನು ಶಿಮ್ಮರ್ ಐ ಶ್ಯಾಡೋ ಬಂದು ಹಾಕೊಳ್ತಾ ಇದ್ದೀನಿ. ನಾನೀಗ ಐಲ್ಯಾಶಸ್ ಕರ್ಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಯೂಸ್ ಮಾಡೋದ್ರಿಂದ ನಿಮಗೆ ಐಲ್ಯಾಶಸ್ ಬಂದು ಕರ್ಲ್ ಕಾಣುತ್ತೆ. ಕರ್ಲ್ ಮೀನ್ಸ್ ವಾಲ್ಯೂಮ್ ಥರ ಕಾಣುತ್ತೆ. ಅದಾದಮೇಲೆ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಮೆಬಿಲಿನ್ ಅವ್ರದ್ದು ಮಸ್ಕರ. ಇದು ಆಲ್ಮೋಸ್ಟ್ 3-4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. 2 ಟೈಮ್ಸ್ ಹಚ್ಚಿದ್ರೆ ನಿಮಗೆ ಐಲ್ಯಾಶಸ್ ಬಂದು ತಿಕ್ಕರಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಲ್ಯಾಶಸ್ಸೇ ಬೇಡ, ಇದು 2 ಟೈಮ್ಸ್ ಹಚ್ಚೋದ್ರಿಂದ ನಿಮಗೆ ಲ್ಯಾಶಸ್ಸೇ ಬಂದು ನ್ಯಾಚುರಲ್ ಆಗಿ ತಿಕ್ಕಾಗಿ ಕಾಣಿಸುತ್ತೆ. ಸೊ ನಾನೀಗ ಹಚ್ಚಿದ್ದೀನಿ. ಈಗ ನಾನೀಗ ಐಲೈನರ್ ಹಚ್ಚುತ್ತಾ ಇದ್ದೀನಿ, ಲ್ಯಾಕ್ಮಿ ಅವ್ರದ್ದು. ತುಂಬ ಲೈಟಾಗಿ ಹಚ್ತಾ ಇದ್ದೀನಿ. ಆಲ್ರೆಡಿ ನಾವು ಐ ಶ್ಯಾಡೋದಲ್ಲಿ ನಾನು ಲೈನ್ ಹಾಕಿರೋದ್ರಿಂದ ಸಿಂಪಲಾಗಿ ಚಿಕ್ಕ ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ. ತುಂಬ ತಿಕ್ಕಾಗಿ ಹಚ್ಚೋದ್ರಿಂದ ನಿಮ್ಮ ಹೈ ಬಂದು ತುಂಬ ದಪ್ಪ ಕಾಣುತ್ತೆ. ಆದ್ದರಿಂದ ನಾನು ತಿನ್ ಲೈನ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಕಂಪ್ಲೀಟ್ ಹಚ್ಚಿದ್ದೀನಿ. ಐಲೈನರ್ ಡ್ರೈ ಆಗಲಿ ಸ್ವಲ್ಪ. ನಾನಿವತ್ತು ಫೌಂಡೇಶನ್ ಹಚ್ತಾ ಇಲ್ಲ, ಅದರಿಂದ ಕನ್ಸೀಲರಲ್ಲೇ ನಾನು ಫುಲ್ ಫೇಸ್ಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ ಲುಕ್ ಇರೋದ್ರಿಂದ ನಾನು ಯಾವುದೇ ರೀತಿ ಫೌಂಡೇಶನ್ ಹಚ್ತಾ ಇಲ್ಲ. ಜಸ್ಟ್ ಏನು ಎಕ್ಸಸ್ ಇದೆಯೋ ಅದನ್ನ ಕವರ್ ಮಾಡ್ಕೋತಾ ಇದ್ದೀನಿ. ಲೈಟಾಗಿ ತಗೊಂಡಿದ್ದೀನಿ ಕನ್ಸೀಲರ್ನ, ಅದೇ ಫುಲ್ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ಪ್ರಾಪರಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನೀವು ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ಅದಾದಮೇಲೆ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಲುಕ್ ಕಾಣಿಸುತ್ತೆ. ಅದನ್ನು ನಾನು ಬ್ರಷಲ್ಲಿ ಪ್ಲಸ್ ಅದಾದಮೇಲೆ ಬ್ಲೆಂಡರಲ್ಲಿ ಕೂಡ ಯೂಸ್ ಮಾಡ್ಕೊಳ್ತೀನಿ. ಅದರಿಂದ ತುಂಬಾ ನಿಮಗೆ ನ್ಯಾಚುರಲಾಗಿ ಕಾಣುತ್ತೆ, ಯಾವುದೇ ರೀತಿ ಹೆವಿ ಇರೋದಿಲ್ಲ. ಎಕ್ಸಸ್ ಏನಿರುತ್ತೋ ಅದೆಲ್ಲ ನಿಮಗೆ ಬ್ಲೆಂಡರಲ್ಲಿ ಬಂದ್ಬಿಡುತ್ತೆ. ಅದಾದಮೇಲೆ ನಾನು ಬ್ಲಷ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬ್ಲಷ್ ಬಂದು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಯಂಗರಾಗಿ ಕಾಣುತ್ತೆ. ಚೀಕ್ಸ್ ಬಂದು ನಿಮಗೆ ಪಿಂಕಿಶ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಯಂಗರ್ ಲುಕ್ ಕೊಡುತ್ತೆ. ಅದರಿಂದ ನಾನು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ.
ಮೆಬ್ಲಿಂದು ಕಾಂಪ್ಯಾಕ್ಟ್ ಹಚ್ತಿದ್ದೀನಿ, ಕಾಂಪ್ಯಾಕ್ಟ್ ಪೌಡರ್. ಇದು ಜಸ್ಟ್ ಸೆಟ್ ಮಾಡೋಕ್ಕೆ. ಜಸ್ಟ್ ಸೆಟ್ ಮಾಡೋಕ್ಕೆ. ನೆಕ್ಗೆ ಸ್ವಲ್ಪ ಹಾಕಿ ಕಾಂಪ್ಯಾಕ್ಟ್ ಪೌಡರ್ ನೆಕ್ಗೆ. ಫಸ್ಟ್ ಲಿಪ್ ಲೈನರ್. ದಿಸ್ ಇಸ್ ಫ್ರಮ್ ಮಾರ್ಸ್ ಲಿಪ್ ಲೈನರ್ ಹಚ್ಚೋಣ. ಹಾಕಿದ್ದೀನಿ. ಜಸ್ಟ್ ಬ್ಲೆಂಡ್ ಮಾಡಿ. ಅಂದರೆ ತುಂಬ ಡಾರ್ಕ್ ಹಚ್ತಾ ಇಲ್ಲ, ಸ್ವಲ್ಪ ನ್ಯೂಡಿಶ್ ಶೇಡ್ ಹಾಕ್ತಿದ್ದೀನಿ. ನೋಡಿ ಹಚ್ಚಿದ್ದೀನಿ. ಲೈಟಾಗಿ ಹೇರ್ ಸೆಟ್ ಮಾಡಿದ್ದೀನಿ, ತುಂಬ ಮಾಡಿಲ್ಲ, ಟೈಮ್ ತುಂಬ ಇಲ್ಲ. ಸೊ ಲೈಟಾಗಿ ಬ್ಲೋ ಡ್ರೈ ಮಾಡಿದ್ದೀನಿ. ಸೀಕ್ವೆನ್ಸ್ ಕೋಲ್ಸ್ ಲೈಟಾಗಿದೆ, ಇಟ್ಸ್ ಮ್ಯಾನೇಜಬಲ್ ಅಲ್ವಾ? ಓಕೆ, ಈ ಸಾರಿ ಉಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಸ್ಯಾರಿ ಡ್ರೈಪ್ ಮಾಡಿದ್ದೀನಿ. ಚೈನ್ ಸಿಂಪಲ್ ನೆಕ್ಲೇಸ್ ಹಾಕ್ತಿದ್ದೀನಿ. ಸಿಂಪಲ್. ಈ ಥರ ಕಾಣ್ತಿದೆ, ಬಟ್ ನೋಡೋಣ, ಚಿಕ್ಕದು ಹಾಕಿ ಒಂದ್ಸರಿ ಟ್ರೈ ಮಾಡೋಣ. ಟೈಮ್ ಆಗ್ತದೆ. ನೆಕ್ ಪೀಸ್ದು ಬಂದು ಇಯರಿಂಗ್ಸು ತುಂಬ ಚಿಕ್ಕದು ಕಾಣಿಸ್ತಾ ಇದೆ, ಅದರಿಂದ ಜುಮ್ಕಾ ವೇರ್ ಮಾಡ್ತಾ ಇದ್ದೀನಿ. ಬಿಂದಿ ಒಂದು ಪೆಂಡಿಂಗ್ ಇದೆ, ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಬಿಂದಿ. ಯಾವ ಕಲರ್? ಆರೆಂಜ್ ಇದೆ, ಬಟ್ ಆರೆಂಜ್ ತುಂಬ ಲೈಟ್ ಕಾಣುತ್ತೆ. ಸಿ, ಬಟ್ ಪಿಂಕ್ ಖಾಲಿಯಾಗಿದೆ. ಮೈ ಫೇವ್ರೆಟ್ ಕಲರ್ ಪಿಂಕ್ ಒಂದಿದೆ, ಟ್ರೈ ಮಾಡೋಣ. ಎರಡು ಕೂಡ ಹಾಕಿದ್ದೀನಿ. ಸಿ, 1 hour later. I'm going to wear green color bangle because I don't have pink color bangle, so I'm going to wear this. Please like, share and subscribe my YouTube channel. See you in the next video. Bye bye.